ಆರೋಪ ಏನು? ಈ ಪ್ರಶ್ನೆ ಪತ್ರಿಕೆಯನ್ನು ಕ್ಲಿಯರ್ ಆಗಿ ಗೂಗಲ್ ಟ್ರಾನ್ಸ್ಲೇಟ್ ಮತ್ತು AI ಬಳಸಿ ಮಾಡಿದಾರಾ ಅಥವಾ ಯಾವ ನಶಾ ಪದಾರ್ಥವನ್ನು ಸೇವಿಸಿಕೊಂಡು ಬರಿತಾ ಕೂತಿದ್ರು ಅನ್ನೋ ಪ್ರಶ್ನೆಯನ್ನು ಕೇಳಲಾಗ್ತಿದೆ. ಯಾಕಂದ್ರೆ ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂದ್ರೆ ಬೇರೆ ಲೆಕ್ಕ, ಆದ್ರೆ ಅರ್ಧದಷ್ಟು ಪ್ರಶ್ನೆಗಳು ಈ ರೀತಿ ತಮ್ಮ ಮೆದುಳನ್ನ ತಮ್ಮ ತಲೆ ಬುರುಡೆಯ ಸ್ಕಲ್ನ ಒಳಗೆ ಇಟ್ಟುಕೊಳ್ಳದೆ ದೇಹದ ಇನ್ಯಾವುದೋ ಭಾಗದಲ್ಲಿ ಇಟ್ಟುಕೊಂಡು ಬರೆದರೆ ಹೇಗಿರುತ್ತದೋ ಹಾಗೆ ಬರೆದರೆ ಆ ರೀತಿ ಇದೆ ಅಂತ ವಿದ್ಯಾರ್ಥಿಗಳು ಟೀಕೆ ಮಾಡ್ತಿದ್ದಾರೆ. ಮತ್ತೆ ಸ್ವಾಮಿ ಅವ್ರು ಆ ರೀತಿ ಎಲ್ಲ ಬಳಸಿರ್ಬೇಕಾದ್ರೆ ನಾವು ಈ ರೀತಿನಾದ್ರೂ ಬೈಬೇಕು ತಾನೆ, ಈ ಥರ ಶಬ್ದಗಳನ್ನೆಲ್ಲ ಬಳಸಿ ಅವ್ರ ತಲೆಗೂ ಸ್ವಲ್ಪ ಕೆಲಸ ಕೊಡ್ಬೇಕು ತಾನೆ ನಾವು ನಮ್ಮ ಪದ ಬಳಕೆಯಲ್ಲಿ. ಇವಾಗ ಹೇಳಿದ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಒಂದ್ಸಲಿ ವಾಪಸ್ ಬಂದು ಕೇಳಿ ಬಿಡಿ ಅದನ್ನು ಬರೆದವರು. ಜೊತೆಗೆ ಅಕ್ರಮದ ವಾಸನೆ ಕೂಡ ಬರ್ತಾ ಇದೆ ಇಲ್ಲಿ. ತರಾತುರಿಯಲ್ಲಿ ಈ ಎಕ್ಸಾಮ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಎಕ್ಸಾಮ್ ಮಾಡುವಾಗ ಮೊದಲು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಾಗಬೇಕು, ಆದರೆ ಇಲ್ಲಿ ಮೊದಲು ಇಂಗ್ಲೀಷ್ನಲ್ಲಿ ಬರೋದು, ಆನಂತರ ಕನ್ನಡಕ್ಕೆ ಬೇಕಾಬಿಟ್ಟಿ ತಲೆಬುಡ ಇಲ್ಲದ ಭಾಷಾಂತರ ಮಾಡಿದ್ದಾರೆ. ಇದು ಕೂಡ ತಪ್ಪು. ವರ್ಷಗಳ ಕಾಲ ಕೆಲಸ ಕಾರ್ಯ ಎಲ್ಲವನ್ನು ಬಿಟ್ಟು ಗೌರ್ಮೆಂಟ್ ಜಾಬ್ ಸಿಕ್ಕಿ ಜೀವನ ಸಾರ್ಥಕ ಮಾಡ್ಕೋಬೇಕು ಅಂತ ಕಾದು ಕುಳಿತಿರೋ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದರಿಂದ ಅನ್ಯಾಯ ಆಗಿದೆ. ಅದೆಷ್ಟೋ ವರ್ಷಕ್ಕೊಮ್ಮೆ ಎಕ್ಸಾಮ್ ಆಗುತ್ತೆ, ಅಲ್ಲೂ ಈ ರೀತಿ ಮಾಡಿದ್ರೆ ಇದಕ್ಕೆ ಯಾರು ಹೊಣೆ ಅನ್ನೋದು ವಿದ್ಯಾರ್ಥಿಗಳು ಕೇಳ್ತಿರೋ ಪ್ರಶ್ನೆ.